ಭಯೋತ್ಪಾದನೆ ಭಾರತ ದೇಶಕ್ಕೆ ಆತಂಕ ತಂದೊಡ್ಡಿದೆ. ಅದರಲ್ಲೂ ವೈದ್ಯರೇ ಜೀವ ತೆಗೆಯೋ ಕಾಂಟ್ರಾಕ್ಟ್ ಪಡೆದಂತೆ ಕಾಣ್ತಿದೆ. ಆದರೆ ಇದರಲ್ಲಿ ಮಹಿಳಾ ಉಗ್ರರು ಶಾಮೀಲಾಗಿದ್ದಾರೆ, ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆಘಾತಕಾರಿ ಅಂಶ ಇದೀಗ ಬಯಲಾಗಿದೆ. ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ ಇರುತ್ತೆ, ಆದರೆ ಈ ರಣರಾಕ್ಷಸರಿಗೆ ಮೈಯೆಲ್ಲಾ ವಿಷ ಇರುತ್ತೆ ಅನ್ನೋದಕ್ಕೆ ಈ ಇಡೀ ದೆಹಲಿ ಸ್ಫೋಟದ ದಾಳಿಯ ಈ ಪ್ರಕರಣವನ್ನ ನೋಡಿದಾಗ ಗೊತ್ತಾಗುತ್ತೆ. ಕೈಯಲ್ಲಿ ಸ್ಟೆಥೋಸ್ಕೋಪ್ ಹಿಡಿದು ಜನರ ಹೃದಯದ ಬಡಿತವನ್ನ ಕೇಳಬೇಕಾಗಿದ್ದ ಡಾಕ್ಟರು ಪಾಕಿಸ್ತಾನದಿಂದ ಕೊಲ್ಲೋ ಸುಪಾರಿಯನ್ನ ಪಡೆದು ಜನರ ಜೀವವನ್ನ ನಿಲ್ಲಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಶಾಕಿಂಗ್ ವಿಚಾರ ಇದೀಗ ಬಯಲಾಗಿದೆ. ಆದರೆ ಈ ಕ್ರೂರಿಗಳ ಗುಂಪಲ್ಲಿ ಒಬ್ಬ ಹೆಣ್ಣು ಇದ್ದು ಅವಳೇ ಈ ಗುಂಪಿಗೆ ಹಣಕಾಸಿನ ಸಹಾಯ ಜೊತೆಗೆ ನೆರವನ್ನ ನೀಡ್ತಾ ಇದ್ಳು ಎಂಬ ಶಂಕೆ ಇದೀಗ ತನಿಖಾ ಸಂಸ್ಥೆಗಳಿಗೆ ಅಥವಾ ಈ ಇಡೀ ದೆಹಲಿ ಒಂದು ಬಾಂಬ್ ಸ್ಫೋಟ ತನಿಖೆಗೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇಳಿದಿರುವ ತನಿಖಾ ಸಂಸ್ಥೆಗಳಲ್ಲಿ ಇದೀಗ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟ ಪ್ರಕರಣದ ಕುರಿತು ತನಿಖೆಗೆ ಇಳಿದಿರುವ ಭದ್ರತಾ ಸಂಸ್ಥೆಗಳಿಗೆ ಹಂತ ಹಂತವಾಗಿ ಬೆಚ್ಚಿ ಬೀಳಿಸುವ ಆಘಾತಕಾರಿ ಅಂಶಗಳು ಲಭ್ಯವಾಗುತ್ತಿವೆ. ವಿದ್ಯಾವಂತರು, ಉನ್ನತ ವೃತ್ತಿಪರರು ಹಾಗೂ ಅದರಲ್ಲೂ ವೈದ್ಯರ ಇರುವುದು ನಿಜಕ್ಕೂ ಆಘಾತಕಾರಿ ಸಂಗತಿಯಾಗಿ ಹೊರಬಿದ್ದಿದೆ. ಆದರೆ ಈ ಭಯೋತ್ಪಾದನೆ ಕೃತ್ಯದಲ್ಲಿ ತೊಡಗಿರುವ ವೈದ್ಯರೇ ಈ ರೀತಿಯಾದ ಒಂದು ಸಂಗತಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಈ ಕೃತ್ಯಗಳಲ್ಲಿ ಅವರು ಶಾಮೀಲಾಗಿದ್ದಾರೆ ಎಂಬ ವಿಚಾರ ನಿಜಕ್ಕೂ ಆಘಾತಕಾರಿ ಅಂಶವಾಗಿದೆ. ಈ ಕುರಿತು ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ದೊಡ್ಡ ಸವಾಲನ್ನ ಈ ರೀತಿಯಾದ ದಾಳಿಗಳು, ಈ ರೀತಿಯಾದ ವ್ಯಕ್ತಿಗಳು ಎಬ್ಬಿಸುವಂತ ಕೆಲಸಕ್ಕೆ ಇದೀಗ ಮುಂದಾಗಿರುವಂತದ್ದು. ಯಾಕಂದ್ರೆ ಇಡೀ ದೇಶದ ಭದ್ರತೆ ವಿಚಾರದಲ್ಲಿ ನೋಡಿದಾಗ ಉನ್ನತ ವಿದ್ಯಾವಂತರು, ವೃತ್ತಿಪರರು ದೇಶದ ಹಿತವನ್ನು ಗಮನದಲ್ಲಿಟ್ಕೊಳ್ತಾರೆ ಅಂತ ಭಾವಿಸಬೇಕಾಗುತ್ತೆ. ಆದರೆ ಈ ರೀತಿಯ ಹೈ ಎಜುಕೇಟೆಡ್ ರೀತಿಯಲ್ಲಿ ಕಾಣುವ ಈ ಟೆರರಿಸ್ಟ್ಗಳು ದೇಶದ ಒಂದು ಭದ್ರತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದಾರೆ ಎಂಬ ಮಾತುಗಳನ್ನು ಸಹ, ಎಂಬ ಕಳವರಕಾರಿ ವಿಚಾರವನ್ನು ಸಹ ಭದ್ರತಾ ಸಂಸ್ಥೆಗಳು ಇದೀಗ ಹೊರಗೆಡಿರುವಂತದ್ದು. ಇನ್ನು ಈ ಇಡೀ ತನಿಖೆ ಕೇಂದ್ರ ಬಿಂದುವಾಗಿರುವ ಉತ್ತರ ಪ್ರದೇಶದ ಮಹಿಳೆ ಡಾಕ್ಟರ್ ಶಾಹೀನ್ ಸಯೀದ್, ಇವಳೇ ಈ ಇಡೀ ಭಯೋತ್ಪಾದನಾ ಕೃತ್ಯದ ಕಿಂಗ್ ಫಿನ್ ಅಂತಾನೆ ಹೇಳ್ಬಹುದಾಗಿದೆ. ಯಾಕಂದ್ರೆ ಅವಳೇ ಇಡೀ ಭಯೋತ್ಪಾದಕರೇ ಅಥವಾ ಇಡೀ ಅವರ ತಂಡ ಸಂಘಟನೆಗೆ ಹಣಕಾಸಿನ ವ್ಯವಹಾರ ಜೊತೆಗೆ ಹಣಕಾಸಿನ ನೆರವನ್ನ ನೀಡ್ತಾ ಇದ್ಳು, ಜೊತೆಗೆ ಸಂಪನ್ಮೂಲಗಳನ್ನ ಸಹಾಯ ಮಾಡ್ತಾ ಇದ್ಳ ಎಂಬ ಒಂದು ಶಂಕೆಯು ಇದೀಗ ದೇಶದ ತನಿಖಾ ಸಂಸ್ಥೆಗಳಲ್ಲಿ ಮೂಡ್ತಾ ಇದೆ. ಇನ್ನು ಇದೇ ಶಾಹೀನ್ ಸಯೀದ್ ಫರೀದಾಬಾದ್ ನಲ್ಲಿ ಉನ್ನತ ಅಧ್ಯಯನ ಮಾಡಿದ ಡಾಕ್ಟರ್ ಉಮರ್ ನಬಿ ಆಪ್ತ ಸ್ನೇಹಿತೆಯಾಗಿದ್ದಳು ಎಂಬ ವಿಚಾರ ಇದೀಗ ತನಿಖಾ ಸಂಸ್ಥೆಗಳಿಗೆ ಲಭ್ಯವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿಯೇ ನಾನಾ ಆಯಾಮಗಳಲ್ಲಿ ಇವಳ ಕುರಿತು ಹೆಚ್ಚಿನ ತನಿಖೆಯನ್ನ ಸಂಸ್ಥೆಗಳು ಮುಂದುವರಿಸಿವೆ. ಭಯೋತ್ಪಾದಕ ಸಂಘಟನೆಯಾಗಿರುವ ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನ ಭಾರತದಲ್ಲಿ ಬೆಳೆಸಬೇಕು, ಅದರ ಚಟುವಟಿಕೆಗಳನ್ನ ಭಾರತದಲ್ಲಿ ನಡೆಸಬೇಕು, ಅದರ ಮುಂದುವರಿದ ಭಾಗವಾಗಿಯೇ ಭಾರತದಲ್ಲಿ ಸಾಕಷ್ಟು ಶಾಖೆಗಳನ್ನ ತೆಗೆಯಬೇಕು ಎಂಬ ವಿಚಾರದಲ್ಲಿ ಈ ಶಾಹೀದ್ ಸಯೀದ್ ಅವಳು ತನ್ನ ಕಾರ್ಯವನ್ನ ಮುಂದುವರಿಸಿದಳು ಎಂಬ ವಿಚಾರ ಇದೀಗ ತನಿಖಾ ಸಂಸ್ಥೆಗಳಿಗೆ ಲಭ್ಯವಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವಳು ಚಟುವಟಿಕೆಗಳನ್ನು ಸಹ ಭಾರತ ದೇಶದಲ್ಲಿ ನಡೆಸಿದಳು ಎಂಬ ವಿಚಾರ ಇದೀಗ ಬಯಲಾಗಿದೆ. ಮುಖ್ಯವಾಗಿ ಈ ಡಾಕ್ಟರ್ ಶಾಹೀನ್ ಸಯೀದ್ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಮಹಿಳೆಯರನ್ನ ನೇಮಕ ಮಾಡಿಕೊಳ್ಳುವ ಕಾರ್ಯವನ್ನ ಮಾಡಿಕೊಳ್ತಾ ಬರ್ತಾ ಇದ್ಳು. ದೆಹಲಿಯ ದಾಳಿಯ ಕುರಿತು ಅವಳು ಸಂಪೂರ್ಣ ಮಾಹಿತಿಯನ್ನು ಹೊಂದಿದ್ಳು ಅನ್ನೋ ಮಾಹಿತಿ ಇದೀಗ ಅನ್ನೋ ವಿಚಾರ ಸಹ ಇದೀಗ ಹೊರಬಿದ್ದಿರುವಂತದ್ದು. ಹಲವು ಬಾರಿ ಜಮ್ಮು ಕಾಶ್ಮೀರಕ್ಕೆ ಈಕೆ ಭೇಟಿ ನೀಡಿದಳು ಎಂಬ ವಿಚಾರ ಇದೀಗ ತನಿಖಾ ಸಂಸ್ಥೆಗಳಿಗೆ ಲಭ್ಯವಾಗಿದೆ. ಇನ್ನು ಈ ಇಡೀ ಭಯೋತ್ಪಾದನಾ ಕೃತ್ಯದ ಮೂಲ ಕೇಂದ್ರ ಬಿಂದುವಾಗಿದ್ದು ಅಲ್ ಫಲಾಹ ವೈದ್ಯಕೀಯ ಕಾಲೇಜು ಎನ್ನುವುದು ಆಘಾತಕಾರಿ ವಿಚಾರವಾಗಿರುವಂತದ್ದು. ಯಾಕಂದ್ರೆ ಇದೇ ಈ ಶಾಹೀನ್ ಸಯೀದ್ ವೈದ್ಯಕೀಯ ಕಲ್ಯಾಣ ರೂಪ ಅಥವಾ NGO ಸೋಗಿನಲ್ಲಿ ಖ್ಯಾತ ಉಗ್ರ ಈ ದಾಳಿಗೆ ಸಂಬಂಧಪಟ್ಟಂತೆ ಉಗ್ರ ಉಮರ್ ಮುಜ್ಮಿಲ್ ಜೊತೆ ಸಂವಹನ ನಡೆಸುತ್ತಿದ್ದಳು ಎಂಬ ಮತ್ತೊಂದು ಆಘಾತಕಾರಿ ವಿಚಾರ ತನಿಖಾ ಸಂಸ್ಥೆಗಳಿಗೆ ಲಭ್ಯವಾಗಿದೆ. ದೆಹಲಿಯಲ್ಲಿ ಕಾರು ಸ್ಫೋಟಕ್ಕೆ ಕಾರಣವಾಗಿರುವ ಫರೀದಾಬಾದ್ ಮಾಡಲ್ ನಿಜಕ್ಕೂ ದೇಶದ ಒಂದು ಭದ್ರತೆಗೆ ಸವಾಲಾಗಿ ಪರಿಣಮಿಸಿರುವಂತದ್ದು. ವೈದ್ಯರು, ವೃತ್ತಿಪರರು ಈ ರೀತಿಯವಾದ ದುಷ್ಕೃತ್ಯ, ಒಂದು ದುಷ್ಟಕೃತ್ಯ, ಭಯೋತ್ಪಾದನಾ ದೇಶ ವಿರೋಧಿ ಕೃತ್ಯಗಳಲ್ಲಿ ತೊಡಗಿರುವುದು ನಿಜಕ್ಕೂ ಭದ್ರತಾ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು. ಸದ್ಯ ವೈದ್ಯ ಶಾಹೀನ್ ಸೇರಿದಂತೆ 6 ವೈದ್ಯರನ್ನ ಕೇಂದ್ರದ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡೆದುಕೊಂಡಿದ್ದು ಇನ್ನಷ್ಟು ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿವೆ. ಆದರೆ ಒಂದಂತೂ ಸತ್ಯ, ಇಡೀ ದೆಹಲಿಯ ಒಂದು ಈ ಕಾರು ಸ್ಫೋಟ ಪ್ರಕರಣದಲ್ಲಿ ವಿದ್ಯಾವಂತರು, ಉನ್ನತ ವೃತ್ತಿಪರರು ಜೊತೆಗೆ ವೈದ್ಯರು ಸಹ ಭಾಗಿಯಾಗಿದ್ದಾರೆ ಅನ್ನೋದು ನಿಜಕ್ಕೂ ದೇಶದ ಅಥವಾ ಇಡೀ ನಮ್ಮ ಭಾರತೀಯರ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು. ನೋಡಬೇಕು ಇನ್ನು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಈ ಇಡೀ ಭಯೋತ್ಪಾದನಾ ಕೃತ್ಯಗಳನ್ನ ಮಟ್ಟ ಹಾಕಲು ಯಾವ ರೀತಿಯಾದ ಒಂದು ಹೆಜ್ಜೆಯನ್ನ ಇಟ್ಕೊಳ್ಳುತ್ತೆ, ಜೊತೆಗೆ ಹೇಗೆಲ್ಲ ಈ ರೀತಿಯ ಉನ್ನತ ಹೈ ಲೆವೆಲ್ ಎಜುಕೇಟೆಡ್ ಟೆರರಿಸ್ಟ್ ಗಳನ್ನ ಮಟ್ಟ ಹಾಕುತ್ತೆ, ಅವರನ್ನ ಯಾವ ರೀತಿಯಾಗಿ ಹತ್ತಿಕ್ಕುವ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.